ಕುಂದಾಪುರ ತಾಲೂಕಿನ ಹೊಸಾಡು ಗ್ರಾಮದ ಅರಾಟೆ ಚಿತ್ತೇರಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ನಡೀತಾ ಇರುವಂತಹ ಸಪರಿವಾರ ಬ್ರಹ್ಮ ಮತ್ತು ಯಕ್ಷಿ ಸಾನ್ನಿಧ್ಯದ ಪುನರ್ ಪ್ರತಿಷ್ಠಾಪನೆ ಮತ್ತು ಶ್ರೀರಾಮ ಭಜನಾ ಮಂದಿರದ ಉದ್ಘಾಟನೆ ಹಾಗೂ ಹಾಲಿಟ್ಟು ಸೇವೆ ಹಾಗೂ ಏಕಪವಿತ್ರ ನಾಗಮಂಡಲೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತಾಭಿಮಾನಿಗಳನ್ನ ಊರಿನ ಸಮಸ್ತರ ಪರವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕೊಳ್ಳುತ್ತಾ ಈ ಕ್ಷೇತ್ರದಲ್ಲಿ ಕೇವಲ ಸುಬ್ರಹ್ಮಣ್ಯ ದೇವರು ಅಷ್ಟೇ ಅಲ್ಲದೆ ಬ್ರಹ್ಮ ಯಕ್ಷಿ ಹಾಗೂ ನಮ್ಮೆಲ್ಲರ ಆದರ್ಶ ಪುರುಷನಾದಂತಹ ಶ್ರೀರಾಮ ಕೂಡ ಇಂದು ಬೆಳಿಗ್ಗೆ ನೆಲೆಗೊಂಡಿದ್ದಾನೆ. ಆತನ ಶ್ರೀರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಚನದೊಂದಿಗೆ ವಿದ್ವಾನ್ ಶ್ರೀ ಶ್ರೀಶ ಅಡಿಗ ಇವರ ನೇತೃತ್ವದಲ್ಲಿ ಎಲ್ಲ ವೈದಿಕರ ಮುಖಾಂತರ ನೆರವೇರಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರತಿಯೊಬ್ಬರನ್ನ ಕೂಡ ಶ್ರೀ ದೇವರ ಪರವಾಗಿ ಹಾಗೂ ಊರಿನವರ ಪರವಾಗಿ ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತಾ ಶ್ರೀರಾಮ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯನಾಗಿದ್ದಾನೆ. ಆತ ಕೇವಲ ದೇವರಾಗಿ ಮಾತ್ರವಲ್ಲದೆ ಆದರ್ಶ ಮಾನವನಾಗಿ, ಒಬ್ಬ ಪತಿಯಾಗಿ, ಒಬ್ಬ ಪುತ್ರನಾಗಿ, ಒಬ್ಬ ಅಣ್ಣನಾಗಿ, ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಆತ ನಮಗೆ ಮೌಲ್ಯಗಳನ್ನ ನಮ್ಮಲ್ಲಿ ತುಂಬುವಂತಹ ಕೆಲಸವನ್ನ ಮಾಡ್ತಾನೆ. ವಿಷ್ಣುವಿನ 10 ಅವತಾರಗಳ ಪೈಕಿ 7ನೇ ಅವತಾರವಾಗಿ ಶ್ರೀರಾಮ ಭೂಮಿಯ ಮೇಲೆ ಧರ್ಮ ಸ್ಥಾಪನೆಗಾಗಿ ಮತ್ತು ದುಷ್ಟರನ್ನ ಸಂಹಾರ ಮಾಡುವ ಉದ್ದೇಶದಿಂದ ಆತ ಜನಿಸ್ತಾನೆ. ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲ್ಯ ಪುತ್ರನಾಗಿ ಆತ ಜನ್ಮ ನೀಡ್ತಾನೆ. ಯಾಕೆಂದ್ರೆ ರಾವಣ ಆ ಹೊತ್ತಿಗೆ ಒಂದು ವರವನ್ನ ಪಡೆದಿರ್ತಾನೆ. ಅದೇನೆಂದ್ರೆ ದೇವತೆಗಳಿಂದ, ರಾಕ್ಷಸರಿಂದ ಹಾಗೆ ಯಕ್ಷ ಕಿನ್ನರರಿಂದ ತನಗೆ ಸಾವು ಬರಬಾರದು ಎನ್ನುವುದಾಗಿ ರಾವಣ ಬ್ರಹ್ಮನಿಂದ ವರವನ್ನ ಪಡೆದಿರ್ತಾನೆ. ವರವನ್ನ ಪಡೆದ ನಂತರ ಆತ ಮುಖ್ಯವಾಗಿ ಋಷಿ ಮುನಿಗಳಿಗೆ ಹಾಗೂ ಬೇರೆ ಜನರಿಗೆ ಆತ ಒಳ್ಳೆಯ ಕಾರ್ಯಗಳನ್ನ ಮಾಡುವುದಕ್ಕೆ, ಯಾಗ ಯಜ್ಞಾದಿಗಳನ್ನ ಮಾಡುವುದಕ್ಕೆ ತುಂಬಾ ತೊಂದರೆಯನ್ನ ನೀಡ್ತಾ ಇರುವಂತಹ ಸಮಯದಲ್ಲಿ ಋಷಿ ಮುನಿಗಳು ಬ್ರಹ್ಮನ ಮೊರೆಯನ್ನ ಹೊತ್ತಾರೆ. ಯಾಕೆಂದ್ರೆ ವರ ಕೊಟ್ಟದ್ದು ಬ್ರಹ್ಮನೇ ಅಲ್ವೇ. ಹಾಗಾಗಿ ಆತನ ವರದಿಂದ ತಮ್ಗೆಲ್ರಿಗೂ ಕೂಡ ತೊಂದರೆಯಾಗಿದೆ ಎನ್ನುವುದನ್ನ ಅವರು ಬ್ರಹ್ಮನಲ್ಲಿ ಹೇಳಿಕೊಂಡಾಗ ಬ್ರಹ್ಮ ಅವರೆಲ್ಲರನ್ನ ವಿಷ್ಣುವಿನ ಬಳಿಗೆ ಕರೆದೊಯ್ತಾನೆ. ವಿಷ್ಣುವಿಗೆ ಬ್ರಹ್ಮ ಹೇಳ್ತಾನೆ, ರಾವಣ ಕೇವಲ ದೇವತೆಗಳಿಂದ, ಯಕ್ಷ ಕಿನ್ನರರಿಂದ ಹಾಗೂ ರಾಕ್ಷಸರಿಂದ ತನಗೆ ಸಾವು ಬರಬಾರದು ಎನ್ನುವ ವರವನ್ನ ಪಡೆದಿರ್ತಾನೆ. ಆದ್ರೆ ಆತ ಮಾನವನಿಂದ ಹಾಗೆ ಪ್ರಾಣಿಗಳಿಂದ ತನಗೆ ಸಾವು ಬರಬಾರದು ಎನ್ನುವ ವರವನ್ನ ಇನ್ನೂ ಕೂಡ ಕೇಳಿಲ್ಲ. ಆದ್ರಿಂದ ನೀವು ಇನ್ನೊಂದು ಅವತಾರವಾಗಿ ಭೂಮಿಯಲ್ಲಿ ಮಾನವನಾಗಿ ಜನ್ಮಿಸಿ ಆತನ ಸಂಹಾರವನ್ನ ಮಾಡಬೇಕು ಎನ್ನುವುದಾಗಿ ಅವರು ಕೇಳಿಕೊಂಡಾಗ ವಿಷ್ಣುವಿನ ಅವತಾರವನ್ನ ಮುಗಿಸಿ ತ್ರೇತಾಯುಗದಲ್ಲಿ ರಾಮನಾಗಿ ಜನನವಾಗ್ತಾರೆ. ಅದೇ ಹೊತ್ತಿಗೆ ಸರಿಯಾಗಿ ದಶರಥ ಮಹಾರಾಜ ಅಯೋಧ್ಯೆಯಲ್ಲಿ ತನಗೆ ಪುತ್ರ ಸಂತಾನ ಅಥವಾ ಸಂತಾನವಿಲ್ಲದ ಕಾರಣದಿಂದ ಆತ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾ ಇರುವಾಗ ವಿಷ್ಣು ಆ ಯಜ್ಞಕುಂಡದಲ್ಲಿ ಒಬ್ಬ ದೈವಿ ಪುರುಷನನ್ನ ಸೃಷ್ಟಿ ಮಾಡಿ ಆತನ ಕೈಯಲ್ಲಿ ಒಂದು ಚಿನ್ನದ ಕಲಶವನ್ನಿಟ್ಟು ಅದರೊಳಗೆ ಅಮೃತವನ್ನ ತುಂಬಿ ಅದನ್ನ ದಶರಥ ಮಹಾರಾಜನಿಗೆ ನೀಡಿ ಅದನ್ನ ಆತನ ಪತ್ನಿಯರಿಗೆ ನೀಡುವಂತೆ ಹೇಳಿ ಆತ ಅದೃಶ್ಯವಾಗ್ತಾನೆ. ಅದೇ ರೀತಿಯಾಗಿ ದಶರಥ ಮಹಾರಾಜ ತನ್ನ 3 ಪತ್ನಿಯರಾದಂತಹ ಕೌಸಲ್ಯ, ಕೈಕೇಯಿ ಹಾಗೂ ಸುಮಿತ್ರೆಯರಿಗೆ ಆ ಅಮೃತವನ್ನ ನೀಡಲಾಗಿ ಕ್ರಮೇಣ ಅವರು ಗರ್ಭಧರಿಸ್ತಾರೆ. ಹಾಗೆ ಕೌಸಲ್ಯ ಪ್ರಥಮವಾಗಿ ರಾಮನನ್ನ ಜ್ಯೇಷ್ಠ ಪುತ್ರನನ್ನಾಗಿ ಪಡಿತಾಳೆ. ನಂತರದಲ್ಲಿ ಕೈಕೇಯಿ ಭರತನಿಗೆ ಜನ್ಮ ನೀಡ್ತಾಳೆ. ಹಾಗೆ ಸುಮಿತ್ರೆ ಲಕ್ಷ್ಮಣ ಮತ್ತು ಶತ್ರುಘ್ನರಿಗೆ ಜನ್ಮ ನೀಡ್ತಾಳೆ. ಈ ರೀತಿಯಾಗಿ ಅವರೆಲ್ಲರೂ ಕೂಡ ಅರಮನೆಯಲ್ಲಿ ಎಲ್ಲ ಸಾಹಸಗಳನ್ನ, ವಿದ್ಯೆಗಳನ್ನ ಕಲಿತಾ ಇರುವಾಗ ವಿಶ್ವಾಮಿತ್ರ ಮಹರ್ಷಿ ಒಮ್ಮೆ ಅಯೋಧ್ಯೆಯ ದಶರಥನ ಆಸ್ಥಾನಕ್ಕೆ ಬಂದು ರಾಕ್ಷಸರನ್ನ ಸಂಹಾರ ಮಾಡುವ ಸಲುವಾಗಿ ನೀನು ರಾಮನನ್ನ ನನ್ನೊಡನೆ ಕಳುಹಿಸಿಕೊಳ್ಬೇಕು ಎನ್ನುವುದಾಗಿ ಆತನಲ್ಲಿ ಮನವಿ ಮಾಡಿಕೊಂಡಾಗ ಹೆದರಿಕೆಯಿಂದಲೇ ದಶರಥ ರಾಮ ಹಾಗೂ ಲಕ್ಷ್ಮಣರನ್ನ ವಿಶ್ವಾಮಿತ್ರರೊಂದಿಗೆ ಕಳುಹಿಸಿಕೊಡ್ತಾರೆ. ಹಲವಾರು ರಾಕ್ಷಸರನ್ನ, ತಾಟಕಾಸುರನನ್ನ ಒಳಗೊಂಡು ಹಲವಾರು ರಾಕ್ಷಸರನ್ನ ಸಂಹಾರ ಮಾಡಿ ಹಿಂದಿರುಗ್ತಾ ಇರುವಾಗ ಮಿಥಿಲಾ ನಗರದಲ್ಲಿ ಲಾವಣ್ಯವತಿ ಸೀತೆಯ ಸ್ವಯಂವರಕ್ಕೆ ಏರ್ಪಾಟಾಗಿರುವಂತಹ ವಿಷಯವನ್ನ ತಿಳಿದುಕೊಂಡಂತಹ ಅವರು ಅಲ್ಲಿಗೆ ಭೇಟಿ ನೀಡಿ ಶಿವಧನುಸ್ಸನ್ನ ಅತ್ಯಂತ ಸುಲಭವಾಗಿ ಎದೆಯೇರಿಸಿ ಲಾವಣ್ಯವತಿಯಾದಂತಹ ಸೀತೆಯನ್ನ ಸ್ವಯಂವರದಲ್ಲಿ ವಿವಾಹವಾಗಿ ವೈಭವದಿಂದ ಅಯೋಧ್ಯ ನಗರಿಗೆ ಹೊರಟಂತಹ ಕಥೆ ಪುರಾಣಗಳಲ್ಲಿ ಉಲ್ಲೇಖವಾಗಿರುವುದನ್ನ ನಾವಿಲ್ಲಿ ಕಾಣಬಹುದಾಗಿದೆ.